ನಮಸ್ಕಾರ ರೀಪ್ಪ ಎಲ್ಲರಿಗೂ. ಭಾಳ ದಿನದ ಮೇಲೆ ನಮ್ಮ ಭೇಟಿ ಮಾತಾಗೈತ್ರಿ. ಈಗ ಇವತ್ತು ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ರೀ. ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೇನು ರೀ, ಗಾಡಿ ಪೂಜೆ ಮಾಡೋದು ಮುಗ್ಯಾಕನ ಬಂತು. ಇನ್ನು ಮುಂದೆ ಹೋಗೋನು ಬರ್ರಿ. ಗಾಡ್ಯಾಗ ಕುಂತ ಎಲ್ಲರೂ ಕೈಯ ಕಾಲ ಎಲ್ಲ ಹಿಡಿದಿದ್ದು ರೀ. ಇಲ್ಲಿ ನಡಕ್ಕೆ ಸ್ವಲ್ಪ ತರವಿದಾರು. ಇದು ಯಾವ ಪ್ಲೇಸ್ ಅಂತ ಮುಂದೆ ನೋಡಂಬರ್ರಿ. ಏನರ ಬೋರ್ಡ್ ಗೀಡ್ ಇರ್ಬೋದು. ಜಂಗಲ್ ಟಾಪ್ ಐತೆ ಒಟ್ಟ. ಪಪ್ಪ ಮತ್ತು ಕಾಕ ಮುಂದೆ ನಡ್ಕೊತ ಹೊಂಟಿದ್ದಾರೆ ನೋಡ್ರಿ. ಇಲ್ಲೇ ನಮ್ಗಿಂತ ಬೇಗನೆ ಹೋಗಿದ್ದಾರೆ ಮುಂದೆ. ಮುಂದೆ ಬಂದಂಗೆ ಇಲ್ಲೊಂದು ಬೋರ್ಡ್ ಅಂಕನ ಐತ್ರಿ. ಯಾವುದು ಮಾವಿನ ಕಪ್ಪು ಅಂತ ಐತ್ರಿ. ಇದು ಮಾವಿನ ಕಪ್ಪು ಅಂತಿದೆ. ಇಲ್ಲಿ ಯಾವುದೋ ಜಲಪಾತ ಅಂತ ಬರ್ದಾರು. ಯಾವ ಜಲಪಾತಕ್ಕೆ ಹೋಗು ದಾರಿ ಅಂಬಲ್ರಿ ಅದು. ಈ ಶರಾವತಿ ನದಿಯನ್ನು ನೋಡಿ ನಿಮಗೆ ಅನ್ಸಿರ್ಬೇಕ್ರಿ, ಇವಾಗ ನಾ ಎಲ್ಲಿಗೆ ಹೊಂಟಿದ್ದೀನೋ ಅಂತ. ಹೌದ್ರಿ, ಇವಾಗ ನಾವು ಹೊಂಟಿದೆವು ಚೌಡೇಶ್ವರಿ ದೇವಸ್ಥಾನಕ್ಕೆ ರೀ. ಇಲ್ಲಿಂದ ಲಾಂಚ್ ಇರ್ತೈತೆ ರೀ. ಲಾಂಚ್ ಮುಖಾಂತರ ನಮ್ಮನ್ನೆಲ್ಲರನ್ನು ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಾರೆ ರೀ. ಹೋಗಲಿಕ್ಕೆ ಇಲ್ಲ ಅಂದರೂ ಒಂದು 15 to 20 ಮಿನಿಟ್ಸ್ ಆಗುತ್ತೆ ರೀ. ನೀವು ಕಾರ್ ತೊಗೊಂಡು ಹೋಗ್ಬೇಕಂದ್ರೆ ಇನ್ನೂ ಬ್ರಿಡ್ಜ್ ಆಗಿಲ್ಲ ರೀ. ನೋಡ್ಬೋದು ರೀ, ಬ್ರಿಡ್ಜ್ ಎಲ್ಲ ಇನ್ನೂ ಕಟ್ಟಡ ಸ್ಟಾರ್ಟ್ ಐತ್ರಿ. ಅದಕ್ಕೋಸ್ಕರ ನೀವು ಕಾರ್ ತೊಗೊಂಡು ಹೋಗ್ಬೇಕಂದ್ರೆ ಸುತ್ತಾಕೆ ಹೋಗ್ಬೇಕಾಕೈತೆ ರೀ. ಇಲ್ಲಾಂದ್ರೆ ಲಾಂಚ್ದಾಗ ಹೋಗ್ಬೇಕಾಕೈತೆ ರೀ. ಅದನ್ನು ಬಿಟ್ಟು ಬೇರೆ ಕಡೆಯಿಂದ ಹೋಗೋಕೆ ಆಪ್ಷನ್ ಇಲ್ಲ ರೀ. ನೋಡಿರಿ ಶರಾವತಿ ನದಿ ಹೇಗಿದೆ ರೀ. ನೀವು ನೋಡ್ಬೋದ್ರಿ ಇಲ್ಲೇ ವ್ಯೂ ಮಾತ್ರ ನೋಡೋಕೆ ಏಕ್ ನಂಬರ್ ಅಂದ್ರೆ ಏಕ್ ನಂಬರ್ ಐತಿ. ಎಷ್ಟು ಚೆನ್ನಾಗೈತಿ ನೋಡ್ರಿ ವ್ಯೂ ಎಲ್ಲ. ಶರಾವತಿ ನದಿ ನೋಡ್ರಿ ಹೇಗೆ ಕಾಣ್ತಾ ಇದೆ. ನೋಡ್ರಿ ಲಾಂಚ ವಾಪಸ್ ಹೊಂಟಿದೆ. ಲಾಂಚ್ದಾಗ ಎಷ್ಟು ಕೊಂಡು ಜನ ಇದ್ದಾರೆ ಅಂದರೆ ಮಾತ್ರ 10ರಿಂದ 15 ಕಾರ್ ಗಾಡಿ ಗೂಡ್ಸ್ ಗಾಡಿ ಹಾಕಿದ್ರು ಲಾಂಚಿಗೆ ಏನೇನೋ ಹೋಗೋದಿಲ್ಲ. ಆರಾಮಾಗಿ ಬರುತ್ತೆ. ನಾವು ಇವಾಗ ಹೋಗ್ತಾ ಇದ್ದೀರಿ, ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಅದನ್ನ ನಾನು ನಿಮಗೆ ತೋರಿಸಿದ್ದೀನಿ ನೋಡ್ರಿ. ಫೈನಲಿ ನಾವು ಆ ದಡದಿಂದ ಈ ದಡಕ್ಕೆ ಇವಾಗ ಬಂದಾಯ್ತು ರೀ. ಇನ್ನು ಅಮ್ಮನ ದರ್ಶನ ಮಾಡ್ಕೋಕ ಮುಂದೆ ನಡೆಯೋನು ಬರ್ರಿ. ಫೈನಲಿ ಸಿಗಂದೂರಿಗೆ ಬಂದಾಯ್ತು ರೀ. ಇವಾಗ ನಾವು ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇನ್ನೇನು ಹೋಗಿ ಕೈಕಾಲು ಮುಖ ತಕ್ಕೊಂಡು ಹೂವು ಕಪ್ರಕಾಯಿ ಉಡಿ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋಗ್ತೀವ್ರಿ. ಈಗ
ಮುಖ ಸ್ವಲ್ಪ ತಕೊಂಡು ಹೋಗ್ಬೇಕು. ಮೊಳಕ್ಕೆ 80 ಅಂತ್ರಿ. ಒಂದು ಮೊಳಕ ಇದೆ ಕೊಡೋದು ಅದ ಹೇಳಿ 80 ಎಲ್ಲ 80 ಎಲ್ಲಿ ಇಲ್ಲೇನು ರೊಕ್ಕ ಕೊಟ್ಟು ಚಪ್ಪಲಿ ಬಿಡುದ್ರಿ? ರೊಕ್ಕ ಕೊಟ್ಟು ಚಪ್ಪಲ್ ಬಿಡ್ರಿ. ಏನೋ ನೋಡ ಇಲ್ಲ ಮರಕ್ಕೆ ಬಿಡ್ರಿ. ಎಲ್ಲೈತಿ? ಮಕ್ಕೊಂಡೈತೆ ಅನ್ನೋದು ಇಲ್ರಿ? ಹಾಂ ಅಲ್ಲೊಂದು ಐತಲ್ರಿ. ನೋಡ್ರಿ ನಾವು ಅಮ್ಮನ ದರ್ಶನ ಪಡ್ಯಾಕ ಒಳಗೆ ಬಂದೇವ್ರಿ. ಈಗ ಇದು ಇರೋದು ಎಲ್ಲಿ ಅಂತ ಈಗ ಲೊಕೇಶನ್ ಹೇಳ್ತೀನಿ, ನೋಟ್ ಮಾಡ್ಕೋರಿ. ಇದರ ನೋಟ್ ಮಾಡ್ಕೋರಿ, ಹೇಳ್ತೀನಿ ನೋಡ್ರಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಿಗಂದೂರು ಅನ್ನೋ ಊರಾಗ ಇದು ಐತ್ರಿ. ಆದ್ದರಿಂದ ಈ ದೇವಸ್ಥಾನನ ಸಿಗಂದೂರು ಚೌಡೇಶ್ವರಿ ದೇವಾಲಯ ಅಂತ ಕರೀತಾರ್ರಿ. ನೋಡ್ರಿ ನಾವಂತರೂ ಅಮ್ಮನ ದರ್ಶನ ತೊಗೊಂಡು ಧನ್ಯರಾದ್ರು ರೀ. ನಾವು ಇಲ್ಲಿಂದ ಈಗ ಜಾಗ ಬಿಡಾಕತ್ತೀವ್ರಿ. ಇನ್ನು ಮುಂದೆ ಇಲ್ಲಿಂದ ಟೈಮಿಂಗ ಮತ್ತು ಲಾಂಚ್ ಟೈಮಿಂಗ ಹೇಗೆ ಎಷ್ಟರಿಂದ ಎಷ್ಟು ಗಾಡಿ ಬಿಡ್ತಾರೋ ನಿಮಗೆ ಮುಂದೆ ಹೋಗ್ತಾ ಈಗ ಡೀಟೇಲ್ಸ್ ಆಗಿ ವಾಪಸ್ ಹೋಗ್ತಾ ಲಾಂಚ್ ಒಳಗೆ ವಾಪಸ್ ಹೋಗ್ತಾ ನಿಮಗೆ ಇವೆಲ್ಲ ಹೇಳ್ತೇನೆ ರೀ. ನಾವೀಗ ಜಾಗ ಬಿಟ್ಟಿದ್ದೀವಿ ನೋಡ್ರಿ ಇಲ್ಲಿಂದ. ಲಾಂಚದ ಟೈಮಿಂಗ್ ಹೇಳ್ಬೇಕಂದ್ರೆ ಲಾಂಚದ ಟೈಮಿಂಗ್ ನಾವಂತರೂ ಮಧ್ಯಾಹ್ನ ಒಂದು 3 ಆಗಿತ್ತು ನೋಡ್ರಿ. 3 ಗಂಟೆಗೆ ನಾವು ಇದ್ರಾಗಿದ್ದು ರೀ, ಇಂದು ಚೌಡೇಶ್ವರಿ ದೇವಸ್ಥಾನಕ್ಕೆ ಟಚ್ ಆಗಿದ್ದು. ಅಲ್ಲಿಂದ ಎಲ್ಲ ದರ್ಶನ ತಗೊಂಡು ಮಾಡಿ ಮಟ್ಟಿ ವಾಪಸ್ ಲಾಸ್ಟ್ ಸಂಜೆಗೆ ಗಾಡಿ ಇದು ಲಾಂಚ್ ಬಿಡೋ ಟೈಮಿಂಗು 6 ಇತ್ತು ನೋಡ್ರಿ. 6 ಗಂಟೆ ಲಾಸ್ಟ್ 6 ಗಂಟೆಗೆ 3-4 ರೌಂಡದು ಲಾಂಚ್ ಬರ್ತೈತಿ ರೀ. ಆಮೇಲೆ ಲಾಂಚ್ ಒಳಗಡೆ ಹೋಗ್ಬೇಕಂದ್ರೆ ಒಂದೊಂದು ಹೆಡ್ಡಿಗೂ ಒಂದೊಂದು ತಲೆಗೂ 10 ರೂಪಾಯಿ ತೊಗೋತಾರೆ ರೀ. ಮತ್ತು ಅಲ್ಲಿಂದ ಗಾಡಿ ಬಿಡ್ಬೇಕಂದ್ರೆ 100 ರೂಪಾಯಿ ತೊಗೋತಾರೆ ರೀ, ಜಸ್ಟ್ ಗಾಡಿಗೆ ಅಷ್ಟೇ ರೀ. ಮತ್ತು ಒಳಗೆ ಕುಂತವ್ರಿಗೆ 10 ರೂಪಾಯಿ ರೀ ಎಲ್ಲ ಹಿಡಿದು ಒಂದು. ಆಮೇಲೆ ಅಲ್ಲಿ ಒಳಗೆ ಹೋದ್ಮೇಲೆ ಅಂದ್ರೆ 100 ರೂಪಾಯಿ ತೊಗೋತಾರೆ ರೀ. ಎಲ್ಲ ಹಿಡಿದು ಒಂದು 200-250 ರೂಪಾಯಿ ಹೋಗ್ತಾವ್ರಿ ಇಲ್ಲಿ ನೋಡ್ಬೋದು ನೀವು.
ಎಲ್ಲ ಗಾಡಿಗಳ ಲಾಂಚ್ ಒಳಗಡೆ ಹೆಂಗೆ ಹಾಕಿದ್ದಾರೆ ಇಲ್ಲಿ. ಇಲ್ಲ ಅಂದರೂ ಒಂದು 10-15 ಗಾಡಿ ಲಾಂಚ್ ಒಳಗಡೆ ಹಿಡಿಸ್ತಾವ್ರಿ. ಅಷ್ಟು ಹಿಡಿಸಿ ಮತ್ತೆ ಜನ ಎಲ್ಲ ಹಿಡಿಸ್ತಾರೆ ರೀ ಲಾಂಚ್ ಒಳಗಡೆ.